ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಸೊ ಹಲವಾರು ಜನರ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳನ್ನು ನಾವು ವಿಡಿಯೋ ಮೂಲಕ ಉತ್ತರ ಕೊಡ್ತೇವೆ ಅಂತ ಹೇಳಿದ್ವಿ. ಅದಕ್ಕಾಗಿ ಈ ಸಂಚಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಹಾಲು ಕುಡಿದ ತಕ್ಷಣ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಆದಂಗೆ ಆಗೋದು, ಅಬ್ಡಾಮಿನಲ್ ಬ್ಲೋಟಿಂಗ್ ಅಂತ ಏನು ಹೇಳ್ತೇವೆ, ಅಥವಾ ಕ್ರ್ಯಾಂಪ್ಸ್ ಬಂದಂಗೆ ಆಗೋದು, ಅಥವಾ ಲೈಟಾಗಿ ಗ್ಯಾಸ್ ಆದಂಗೆ ಆಗೋದು, ಇದೆಲ್ಲ ಕೂಡ ಸದ್ಯದ ಮಟ್ಟಿಗೆ ನಾವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ ಅದನ್ನು. ಇನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳಿರೋಂಗೆ ಮಿಲ್ಕ್ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್, ಯೂಶಲಿ ಹಾಲು ಕುಡಿದ ತಕ್ಷಣನೇ ಈ ಸಿಂಪ್ಟಮ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ, ಕೆಲವೊಬ್ಬರಿಗೆ ಲೂಸ್ ಮೋಷನ್ ಆಗುತ್ತೆ, ಹೊಟ್ಟೆ ತೊಳಸ್ದಂಗೆ ಆಗುತ್ತೆ, ಕ್ರ್ಯಾಂಪ್ಸ್ ಬರುತ್ತೆ, ಬ್ಲೋಟಿಂಗ್ ಆಗುತ್ತೆ, ಹೊಟ್ಟೆ ಊದ್ಕೊಂಡಂಗಾಗುತ್ತೆ, ಲೇಸಿನೆಸ್ ಬರುತ್ತೆ, ಎದೆ ಉರಿ ಬರುತ್ತೆ. ಇದೆಲ್ಲ ಕೂಡ ಅದರಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣಗಳು. ಇದು ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಲ್ಯಾಕ್ಟೋಸ್ ಇಂಟಾಲರೆನ್ಸು ಅಥವಾ ಹಾಲಿನ ಸ್ಪೆಸಿಫಿಕ್ ಕಂಟೆಂಟಲ್ಲಿ ಯಾವುದೋ ಒಂದು ಕಂಟೆಂಟ್ ನಮ್ಮ ದೇಹಕ್ಕೆ ಆಗಿ ಬರಲ್ಲ ಅಂತ ಹೇಳಿದ್ರೆ ಆವಾಗ ಮಿಲ್ಕ್ ಅಲರ್ಜಿ ಅಂತ ಏನು ಹೇಳ್ತೇವೆ, ಅದರಿಂದ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವೊಬ್ಬರ ಗಟ್ ಸೆನ್ಸಿಟಿವ್ ಇರುತ್ತೆ ತುಂಬ. ಆಯುರ್ವೇದದಲ್ಲಿ ನಾವು ಮೃದುಕೋಶ ಅಂತ ಹೇಳ್ತೇವೆ. ಗಟ್ ತುಂಬ ಸೆನ್ಸಿಟಿವ್ ಇರುತ್ತೆ, ಅಥವಾ ಆಲ್ರೆಡಿ ಅಂಡರ್ಲೈಂಗ್ ಡಿಸೀಸಸ್ ಇರುತ್ತೆ ಅವರಿಗೆ. ಅಲ್ಸರೇಟಿವ್ ಕೋಲೈಟಿಸ್ ಇರ್ಬೋದು, IBS ಇರ್ಬೋದು, ಇಂತಹ ಕೆಲವೊಂದು ಡಿಸೀಸಸ್ಗಳಿರುತ್ತೆ ಅವರಿಗೆ, ಇಂಥ ಕಂಡೀಷನ್ಸ್ಗಳಿರುತ್ತೆ. ಅಲ್ಲೂ ಕೂಡ ಹಾಲು ಕುಡಿದ ತಕ್ಷಣ ಈ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಇನ್ನು ಏನು ಮಾಡ್ಬೇಕು ಸರ್ ಇದಕ್ಕೆ, ಹೆಂಗೆ ಪರಿಹಾರ, ಹಾಲು ಕುಡಿಯೋದೇ ಬೇಡವಾ ಅಂತ ಹೇಳಿದರೆ, ಕೆಲವೊಂದು ಆಪ್ಷನ್ಸ್ಗಳನ್ನು ನಾನು ಕೊಡ್ತೇನೆ. ನೀವು ಒನ್ ಬೈ ಒನ್ ಟ್ರೈ ಮಾಡಿ ನೋಡಿ. ಯಾವ್ದು ಒಳ್ಳೇದಾಗುತ್ತೆ ಅದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ. ಇದರಲ್ಲಿ ಒಂದಾದರೂ ಒಳ್ಳೇದಾಗೇ ಆಗುತ್ತೆ. ಅದರಲ್ಲಿ ಮೊದಲನೇದೇನಪ್ಪ ಅಂತ ಹೇಳಿದರೆ, ನೀವು ಯಾವ ಬ್ರ್ಯಾಂಡಿನ ಹಾಲನ್ನು ಕುಡಿತಾ ಇದ್ದೀರಾ ಅದನ್ನು ಚೇಂಜ್ ಮಾಡಿ ಬೇರೆ ಬ್ರ್ಯಾಂಡ್ ಹಾಲನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ಡೈರೆಕ್ಟಾಗಿ ನಿಮಗೆ ಆಕಳ ಹಾಲು ಸಿಗ್ತಾ ಇದೆ ಅಂತ ಹೇಳಿದರೆ ಅದನ್ನು ತಗೊಂಡು ಸೇವನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆಫ್ಕೋರ್ಸ್ ಬಾಯ್ಲ್ ಮಾಡಿ. ಇದರಿಂದ ಕೆಲವೊಬ್ಬರಿಗೆ ರಿಲೀಫ್ ಸಿಗುತ್ತೆ, ಯಾಕೆಂದರೆ ಸ್ಪೆಸಿಫಿಕ್ ಬ್ರ್ಯಾಂಡಿಂದ ಅವರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಕೂಡ ನಾವು ಪ್ರಾಕ್ಟೀಸಲ್ಲಿ ನೋಡಿದ್ದೇವೆ. ಇದು ಮೊದಲನೇದು. ಏನು ಮಾಡಿದರೂ ಆಗ್ತಾನೆ ಇಲ್ಲ ಸರ್ ಅಂತ ಹೇಳಿದರೆ, ಎರಡನೇ ಆಪ್ಷನ್ ಏನಪ್ಪ ಅಂತ ಹೇಳಿದರೆ, ಓಟ್ ಮಿಲ್ಕ್ ಇರ್ಬೋದು ಅಥವಾ ನಮ್ಮ ಬಾದಾಮಿಂದ ಮಾಡಿರುವಂಥ ಹಾಲು ಇರ್ಬೋದು. ಸೊ ಅದನ್ನು ಸೇವನೆ ಮಾಡೋದು ಕೂಡ ಆಗುತ್ತೆ, ಅದನ್ನು ಸೇವನೆ ಮಾಡಿದ್ರು ಕೂಡ ಉತ್ತಮ. ಇನ್ನು ಅಂಡರ್ಲೈಂಗ್ ಡಿಸೀಸ್ ಇದೆ, ಇಂಟೆಸ್ಟೈನಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದೆ, ಸಣ್ಣ ಕರಳು ದೊಡ್ಡ ಕರಳಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದೆ ಅಂತ ಹೇಳಿದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಉತ್ತಮ. ಅದನ್ನು ಸಾಲ್ವ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ಈ ಸಮಸ್ಯೆ ಸರಿಯಾಗುತ್ತೆ. ಕೆಲವೊಂದು ಸಪ್ಲಿಮೆಂಟ್ಸ್ ಬರುತ್ತೆ ಹಾಲು ಡೈಜೆಸ್ಟ್ ಆಗೋದಕ್ಕೆ ಅಥವಾ ಹಾಲಿನ ಉತ್ಪನ್ನಗಳನ್ನು ಡೈಜೆಸ್ಟ್ ಆಗೋದಕ್ಕೆ. ಅದೆಲ್ಲ ನಾವು ಲಾಂಗ್ ಟರ್ಮ್ ರಿಲೈ ಆಗ್ಲಿಕ್ಕೆ ಆಗಲ್ಲ. ಅದ್ರ ಮೇಲೆ ನಮ್ಮ ದೇಹವನ್ನೇ ನಾವು ಸುಧಾರಣೆ ಮಾಡ್ಕೊಳ್ಬೇಕು. ಸಪ್ಲಿಮೆಂಟ್ಸನ್ನು ತೊಗೊಂಡು ಅಥವಾ ಎನ್ಸೈಮ್ಸ್ಗಳನ್ನು ತೊಗೊಂಡು ನಾವು ಅದನ್ನು ಹಾಲಿನ ಡೈಜೆಷನ್ ಸರಿ ಮಾಡ್ತೀನಿ ಅಂತ ಹೇಳೋದು ಅಷ್ಟೊಂದು ನಾನು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾಕೆಂದರೆ ಅದರಿಂದನೂ ಕೂಡ ಅಲ್ಲಿ ಬ್ಲೋಟಿಂಗ್ ಇದ್ದೇ ಇರುತ್ತೆ, ಸ್ವಲ್ಪದ್ರ ಮಟ್ಟಿಗೆ ಕಡಿಮೆ ಆಗ್ಬೋದು, ಬಟ್ ಸ್ಟಿಲ್ ಇದ್ದೇ ಇರುತ್ತೆ. ಕೊನೆಯದಾಗಿ ಏನಪ್ಪ ಅಂತ ಹೇಳಿದರೆ, ಯಾವುದೂ ಕೂಡ ಆಗ್ತಿಲ್ಲ ಅಂತ ಹೇಳಿದರೆ ಹಾಲನ್ನು ಡೈಲ್ಯೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಪಾರ್ಟ್ ಹಾಲಿಗೆ ಅರ್ಧ ಪಾರ್ಟು ಅಥವಾ ಒಂದು ಪಾರ್ಟ್ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಅದನ್ನು ಬಾಯ್ಲ್ ಮಾಡಿ ಒಂದು ಪಾರ್ಟಿಗೆ ರೆಡ್ಯೂಸ್ ಮಾಡಬೇಕು. 1 ಕಪ್ ಹಾಲು 1 ಕಪ್ ನೀರು ಅಥವಾ ಅರ್ಧ ಕಪ್ ನೀರು, ಅದನ್ನ ರೆಡ್ಯೂಸ್ ಮಾಡಿ, ನೀರು ಎಷ್ಟು ಹಾಕಿರ್ತೀರೋ ಅಷ್ಟು ರೆಡ್ಯೂಸ್ ಮಾಡಬೇಕು. ಆವಾಗ ಆ ಹಾಲನ್ನು ಸೇವನೆ ಮಾಡಿದರೂ ಕೂಡ ಕೆಲವೊಬ್ಬರಿಗೆ ಈ ರೀತಿಯಾದಂತಹ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಸಿಂಪ್ಟಮ್ಸು ಅಥವಾ ಲಕ್ಷಣಗಳೇನಿದೆ ಅದು ಕಡಿಮೆ ಆಗಿರೋದನ್ನು ನಾವು ನೋಡಿದ್ದೇವೆ. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಏನಾದರೂ ಕಾಡ್ತಾ ಇದ್ದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಲಹೆಗಳು ಬೇಕು, ಡೌಟ್ಸ್ಗಳಿದೆ, ಕೆಲವೊಬ್ರು ಅದನ್ನು ತಿನ್ನಿ ಅಂತ ಹೇಳ್ತಿದ್ದಾರೆ, ಕೆಲವೊಬ್ರು ಇದಿದೆ, ಹೆಂಗೆ ಸರ್ ಆಯುರ್ವೇದದ ಮೂಲಕ ಹೇಗೆ ನಾವು ಇದನ್ನು ಸರಿಪಡಿಸ್ಕೊಳ್ಬಹುದು ಅಂತ ನಿಮಗೆ ಡೌಟ್ಸ್ ಇದೆ, ಸಂಶಯಗಳಿದೆ ಅಂತ ಹೇಳಿದರೆ, ಈ ವಿಡಿಯೋದ ಕೆಳಗಡೆ ನೀವು ಕಮೆಂಟ್ ಮಾಡಿದರೆ ಆ ಕಮೆಂಟ್ಸ್ಗಳನ್ನು ನಾವು ಪಿಕ್ ಮಾಡಿ ಅಥವಾ ಆ ಟಾಪಿಕ್ಸ್ಗಳನ್ನು ನಾವು ಪಿಕ್ ಮಾಡಿ ಮುಂಬರುವ ಸಂಚಿಕೆಗಳಲ್ಲಿ ವಿಡಿಯೋದ ಮೂಲಕ ನಿಮಗೆ ಉತ್ತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು.